जिसने इस देश के में बड़े बड़े सेठों को लाखों करोड़ रुपए के लोन माफ कर दिए, लेकिन इस देश के किसान का एक रुपया माफ नहीं किया। उसकी नीयत को समझो। ಬಿಹಾರ ಹೇಳಿ ಕೇಳಿ ಜಂಗಲ್ ರಾಜ್ ಅಂತಾನೆ ಪ್ರಸಿದ್ಧಿ. ಬಿಹಾರ ಗೂಂಡಾ ರಾಜ್ಯ ಅಂತಾನೆ ಹಿಂದೆ ಕರೆಸಿಕೊಂಡಿತ್ತು. ಈಗ ಈ ಬಿಹಾರದಲ್ಲಿ ಗನ್ ವಿಷಯ ಭಾರಿ ಸುದ್ದಿ ಮಾಡ್ತಾ ಇದೆ. ಮೋದಿ ಕೂಡ ಗನ್ ಅಂತ ಹೇಳಿದ್ದಾರೆ. ಗನ್ ಯಾರನ್ನ, ಯಾರಿಗೆ, ಯಾರ ತಲೆಗೆ ಯಾರಿಟ್ರು ಅನ್ನೋ ವಿಚಾರವನ್ನು ಮೋದಿ ಮಾತಾಡಿದ್ದಾರೆ. ಇದು ವಿಪಕ್ಷಗಳನ್ನು ಕೆರಳಿಸಿದೆ. ಅಂದರೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಇದರ ಬಗ್ಗೆ ದನಿ ಎತ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ನರೇಂದ್ರ ಮೋದಿ ತಲೆಗೆ ಗನ್ನಿಡುವ ಬಗ್ಗೆ ಮಾತಾಡಿದ್ದಾರೆ. ಇದು ಭಾರಿ ದೊಡ್ಡ ವಿವಾದ ಆಗ್ತಾ ಇದೆ. ಹಾಗಾದರೆ ಈ ಗನ್ ವಿಚಾರ ಯಾಕೆ ಬಂತು, ಇದನ್ನು ಚರ್ಚೆ ಮಾಡೋದಾದರೆ, ಬಿಹಾರದಲ್ಲಿ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಅವರನ್ನು ಆಯ್ಕೆ ಮಾಡಿದ್ದಾರೆ. RJD 135 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಅತ್ಯಂತ ದೊಡ್ಡ ಪಕ್ಷವಾಗಿದೆ. ಆದರೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ RJDಗೆ ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ತೇಜಸ್ವಿ ಯಾದವ್ ಮಾಡೋದಕ್ಕೆ ಒಲವಿರಲಿಲ್ಲ ಅಂತ ಸಾಕಷ್ಟು ಚರ್ಚೆ ಆಯಿತು. ಯಾಕಂದರೆ ಆ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಇರಲಿಲ್ಲ. ಅಂದರೆ ತೇಜಸ್ವಿ ಯಾದವ್ ಅವರನ್ನು ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ ವೇದಿಕೆಯಲ್ಲಿ. ಹಾಗಾಗಿ ಇದೊಂಥರ ಏಕಪಕ್ಷೀಯವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರ. RJD ಕಾಂಗ್ರೆಸ್ ತಲೆಗೆ ಗನ್ನಿಟ್ಟು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ತನ್ನಂತಾನು ಮಾಡಿಕೊಂಡಿದೆ. ಯಾಕಂದರೆ ಈ RJD ಹಿಂದೆ ಬಿಹಾರದಲ್ಲಿ ಮಾಡಿದ್ದು ಇದೇ ಕೆಲಸ. ಗೂಂಡಾ ರಾಜ್ಯ ಆಗಿತ್ತು ಬಿಹಾರ, ಜಂಗಲ್ ರಾಜ್ಯ ಆಗಿತ್ತು. ಆ ರೀತಿಯ ಮಾತನ್ನು ನರೇಂದ್ರ ಮೋದಿ ಆಡಿದರು. ನರೇಂದ್ರ ಮೋದಿ ಆ ಗನ್ ವಿಚಾರ ಯಾವಾಗ ತೆಗೆದ್ರು, ಕಾಂಗ್ರೆಸ್ ತಲೆಗೆ ಗನ್ನನ್ನು RJD ಇಟ್ಟಿದೆ ಅಂದರು. ಕಾಂಗ್ರೆಸ್ನ ನಾಯಕ ಕೂಡ ಈಗ ಏನು ನಿತೀಶ್ ಕುಮಾರ್ ಮೋದಿ ತಲೆಗೆ ಗನ್ ಇಡಲಿ ಅಂಥೇಳಿ ಖೇರಾ, ಕಾಂಗ್ರೆಸ್ನ ನಾಯಕ ಪವನ್ ಖೇರಾ ಹೇಳಿದಂಥ ಮಾತು ಈಗ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿದೆ. ಬಿಹಾರದ ಚುನಾವಣೆ ಅಂತ ಬಂದಾಗ ಇಲ್ಲಿ ವಿವಾದಾತ್ಮಕ ಮಾತುಗಳಂತೂ ಸಹಜವಾಗಿ ನಡೀತವೆ. ಇಲ್ಲಿರುವಂಥ ಅಭ್ಯರ್ಥಿಗಳು ಕೂಡ ಅಷ್ಟೇ ವಿವಾದಗಳನ್ನು ಎಬ್ಬಿಸ್ತಾರೆ ಮಾತುಗಳಲ್ಲಿ. ಆದರೆ ಇತ್ತೀಚೆಗೆ ಹಾಗೆ ನೋಡಿದರೆ ಈ ಬಾರಿಯೇ ಅಷ್ಟೊಂದು ದೊಡ್ಡ ದೊಡ್ಡ ವಿವಾದಗಳು ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ಚುನಾವಣಾ ಏನು 2ನೇ ಹಂತದ ಮತದಾನಕ್ಕೆ ಇನ್ನು 2 ದಿನ ಬಾಕಿ ಇರುವಾಗ ಈ ವಿವಾದಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ಸು ಒಲ್ಲದ ಮನಸ್ಸಿಂದ ಒಪ್ಪದೇನೆ RJDಯ ತೇಜಸ್ವಿ ಯಾದವ್ರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದರು ಅಂತ ಹೇಳೋಕ್ಕೆ ಹೊರಟಂಥ ಮಾತಿಗೆ ಈಗ ಕಾಂಗ್ರೆಸ್ ಕೂಡ ರಿಯಾಕ್ಟ್ ಮಾಡಿದ್ದು ವಿವಾದಕ್ಕೆ ಕಾರಣ ಆಗಿದೆ. ಪ್ರಿಯಾಂಕಾ ಗಾಂಧಿ ಕೂಡ ಪ್ರಧಾನಿ ಹುದ್ದೆಗೆ ಘನತೆ ತರುವಂಥ ಮಾತುಗಳಾಯಿತು. ಇಂಡಿಯಾ ಕೂಟ ಏನಾದರೂ ಗೆದ್ದರೆ ಈ ಮತದಾರರ ತಲೆಗೆ ಬಂದೂಕನ್ನು ಹಿಡಿಯುತ್ತೆ ಅಂತ ಪ್ರಧಾನಿ ಮೋದಿ ಏನು ಹೇಳಿದ್ದಾರಲ್ಲ, ಮೋದಿ ಈ ವಿಚಾರದಲ್ಲಿ ಜಂಗಲ್ ರಾಜ್ ಏನಿತ್ತು, RJD ಹಾಗೆ ಕಾಂಗ್ರೆಸ್ ಹಿಂದೆ ಈ ಜಂಗಲ್ ರಾಜ್ ಈ 2 ಪಕ್ಷಗಳೇ ಮಾಡಿದ್ದು ಬಿಹಾರದಲ್ಲಿ. ಆದರೆ BJP ಬಂದ ಮೇಲೆ ಅಭಿವೃದ್ಧಿ ಆಗಿದೆ. ಅದಾಗಬಾರ್ದು. ಯಾಕಂದರೆ ಜನರ ತಲೆಗೇ ಇವರು ಬಂದೂಕು ಹಿಡಿತಾರೆ. ಇಲ್ಲಿ ಒಂಥರ ನಾಡಲ್ಲಿ ಅಧಿಕಾರ ಇದ್ದಾಗಿರಲ್ಲ, ಕಾಡಲ್ಲಿ ಅಧಿಕಾರ ನಡೆದಾಗ ನಡೆಯುತ್ತೆ, ಜಂಗಲ್ ರಾಜ್ ಆಗುತ್ತೆ ಅಂತ ಹೇಳಿದರು. ಇದಕ್ಕೆ ಪ್ರಿಯಾಂಕಾ ಗಾಂಧಿ, ನರೇಂದ್ರ ಮೋದಿ ಒಬ್ಬ ಘನತೆ ವೆತ್ತಂಥ ವ್ಯಕ್ತಿ, ಪ್ರಧಾನಿ ಹುದ್ದೆಯಲ್ಲಿದ್ದು ಈ ರೀತಿ ಪದಗಳನ್ನು ಬಳಸಬಾರ್ದು ಅಂತ. ಸಹಜವಾಗಿ ಇದು ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ತೀರಾ ವಿವಾದವನ್ನು ಪಡ್ಕೊಳ್ಳುವ ಮಟ್ಟಿಗೆ ಈ ಪದ ಬಿಹಾರ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಅನಿಸೋದಿಲ್ಲ. ಯಾಕಂದರೆ ಬಿಹಾರದಲ್ಲಿ ಗನ್ ಆಗಲಿ, ಬುಲೆಟ್ ಆಗಲಿ ಇದೆಲ್ಲ ಬಳಕೆ ಮಾಡೋದೇ ಒಂಥರ ಸಹಜ ಆಗಿತ್ತು ಇತ್ತೀಚೆಗಿನ ಕೆಲವು ವರ್ಷಗಳವರೆಗೆ. ಇನ್ನು ಅದ್ರ ಬಗ್ಗೆ ಮಾತಾಡೋದೇನು ದೊಡ್ಡ ವಿಷಯ ಆಗೋದಿಲ್ಲ ಅಂತ ಅನಿಸುತ್ತೆ. ಆದರೆ ಪ್ರಧಾನಿ ಈ ರೀತಿ ಮಾತಾಡಿದಾಗ ಅದು ಚರ್ಚೆಗೆ ಗ್ರಾಸ ಆಗುತ್ತೆ. ಪ್ರಧಾನಿ ತುಂಬ ಸಂಸ್ಕೃತಿ, ತುಂಬ ಡಿಸಿಪ್ಲಿನ್ ಇರುವಂಥ ವ್ಯಕ್ತಿ, ಈ ರೀತಿ ಮಾತಾಡಬೇಕಂತ ಕಾಂಗ್ರೆಸ್ನವರ ಸಹಜವಾಗಿ ಅವರ ಬಾಯಿಗೆ ಇದು ಆಹಾರ ಆಗಿದೆ. ಆದರೆ ಕಾಂಗ್ರೆಸ್ನ ನಾಯಕ ಕೂಡ ಇದಕ್ಕೆ ಉತ್ತರ ಕೊಟ್ಟಿರುವಂಥದ್ದು. ನಿತೀಶ್ ತಲೆಗೆ ಗನ್ನಿಟ್ಟು ಮೋದಿ ಏನೋ ಮುಖ್ಯಮಂತ್ರಿ ಪದವಿನ ಕಿತ್ಕೋತಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಸಹಜವಾಗಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದ BJP, ಮಹಾರಾಷ್ಟ್ರದಲ್ಲಿ ಚುನಾವಣೆ ಆದಾಗ ಅಲ್ಲಿ ಮಿತ್ರ ಪಕ್ಷಗಳ ಜೊತೆ ಸೇರಿಕೊಂಡು BJP ಹೆಚ್ಚು ಸೀಟ್ ಗೆದ್ದಾಗ ಶಿವಸೇನೆಗಿಂತ BJP ಏಕನಾಥ್ ಶಿಂದೆ ಅವ್ರನ್ನ DCM ಮಾಡಿ BJPಯ ದೇವೇಂದ್ರ ಫಡ್ನವೀಸ್ ಅವ್ರನ್ನೇ CM ಮಾಡ್ತು. ಹಾಗೆ ಬಿಹಾರದಲ್ಲೂ ಕೂಡ ಆಗುವ ಸಾಧ್ಯತೆಗಳಿದ್ದಾವೆ. BJPಗೆ ಹೆಚ್ಚಿನ ಮತ ಬರುವಂಥ ಸಾಧ್ಯತೆ ಇದೆ. ಆದರೆ ನಿತೀಶ್ ಕುಮಾರ್ ಅವ್ರನ್ನ ಕಡೆಗಣಿಸಿ BJP ಅವ್ರನ್ನೇ CM ಮಾಡ್ತಾರಾ ಅನ್ನೋದು ಚರ್ಚೆ. ಯಾಕೆಂದರೆ ನಿತೀಶ್ ಕುಮಾರ್ ಕಳೆದ 20 ವರ್ಷಗಳಿಂದ CM ಹುದ್ದೆಯಲ್ಲಿದ್ದಾರೆ, ಅತ್ಯಂತ ಅನುಭವಿ. ಹಾಗೆಯೇ ಅವರ ಫೇಸನ್ನು ಇಟ್ಕೊಂಡೇ ಚುನಾವಣೆಗೆ BJP ಹೋಗ್ತಾ ಇದೆ. ಹಾಗಿರುವಾಗ ಅವರನ್ನು ಕಡೆಗಣಿಸಿ ಅವ್ರನ್ನ ಮೂಲೆಗುಂಪು ಮಾಡಿ BJP ಅವ್ರನ್ನ CM ಮಾಡ್ತಾರಾ,
ನಿತೀಶ್ ಕುಮಾರ್ ಅವ್ರನ್ನ ಇಲ್ಲಿ ಏನು ಮಾಡ್ತಾರೆ ಹಾಗಾದ್ರೆ? ಅವ್ರನ್ನ DCM ಮಾಡೋದಕ್ಕೆ ಸಾಧ್ಯನಾ? ಆಗ ಅವರು ಇನ್ನೊಂದು ಕಡೆಗೆ ಪಕ್ಷ ಬದಲಾಯಿಸೋದಿಲ್ವಾ? ಒಂದು ವೇಳೆ ಮಹಾರಾಷ್ಟ್ರದ ಸೂತ್ರವನ್ನೇ ಬಿಹಾರಕ್ಕೆ ತರ್ತೀನಿ ಅಂತಂದರೆ ಖಂಡಿತ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅಂತೂ ಕೇಳೋದಿಲ್ಲ. ಅವರು ಮೊದಲೇ ಪಕ್ಷದಿಂದ ಪಕ್ಷಕ್ಕೆ ಹಾರಿದವರು, ಜಂಪಿಂಗ್ ಸ್ಟಾರ್ ಅಂತಲೇ ಪ್ರಸಿದ್ಧಿ. ಹಾಗಾಗಿ ಅವರು JDUನ ಶಾಸಕರನ್ನ ಕರ್ಕೊಂಡು ಕೇಂದ್ರದಲ್ಲಿ ಕೂಡ ಅವರ ಒಂದು ಬೆಂಬಲವನ್ನು ವಾಪಸ್ ಪಡ್ಕೊಂಡು ಕಾಂಗ್ರೆಸ್ ಜೊತೆಗೆ RJD ಜೊತೆ ಸೇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ BJP ಇಲ್ಲಿ ಮಹಾರಾಷ್ಟ್ರದ ಸೂತ್ರವನ್ನು ಮಾಡೋ ಸಾಧ್ಯತೆ ಕಡಿಮೆ ಇದೆ. JDU ಕಡಿಮೆ ಸ್ಥಾನಗಳಲ್ಲಿ ಗೆದ್ದರೂ ಕೂಡ ಇಬ್ಬರೂ ಕೂಡ ಸ್ಪರ್ಧೆ ಮಾಡ್ತಾ ಇರೋದು ಸಮಾನವಾಗಿಯೇ. ಆದರೆ ಒಂದೇ ಏನು, ಇಬ್ಬರೂ ಕೂಡ ಸ್ಪರ್ಧೆ ಮಾಡ್ತಾ ಇರುವ ಸಂಖ್ಯೆಗಳು ಒಂದೇನೆ, ಕ್ಷೇತ್ರಗಳ ಸಂಖ್ಯೆ. ಆದರೆ BJPಗೆ ಹೆಚ್ಚಿನ ಮತ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತವೆ, BJPಗೆ ಹೆಚ್ಚಿನ ಸೀಟ್ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. BJP ಒಂದು 70ರಿಂದ 80 ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಮೀಕ್ಷೆಗಳು. ಹಾಗಾಗಿ BJP ಇಲ್ಲೆಲ್ಲಾದರೂ ಉಲ್ಟಾ ಹೊಡೆಯುತ್ತಾ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಆ ಮೂಲಕ ನಿತೀಶ್ ಕುಮಾರ್ ಅವರ ಬೆಂಬಲಿಗರ ಮತಗಳನ್ನು ತಾವು ಸೆಳ್ಕೊಳ್ಳೋಣ, ಹೇಗೂ ಅವರು BJP ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತ ಹೇಳಿ ಆ ಮತಗಳನ್ನು ತಮ್ಮ ಕಡೆ ಸೆಳ್ಕೊಳ್ಳೋಣ ಅನ್ನುವಂಥ ಯೋಚನೆ ಕಾಂಗ್ರೆಸ್ಗೂ ಇದೆ. ಆದರೆ ಸದ್ಯಕ್ಕಂತೂ ಆ ಲಕ್ಷಣ ಕಾಣಿಸ್ತಾ ಇಲ್ಲ. BJP ನಿತೀಶ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡೋದು ಬಹುತೇಕ ಖಚಿತ ಅನ್ನಿಸ್ತಾ ಇದೆ. BJPಯಲ್ಲಿ ಆ ಮಟ್ಟಿಗೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಫೇಸ್ ಅಂತ ತೋರಿಸುವವ್ರನ್ನ BJP ಇನ್ನೂ ಕೂಡ ಬಿಲ್ಡ್ ಮಾಡಿದಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದು ಬಿಹಾರದಲ್ಲಿ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇದೆ ಗನ್ ಪಾಲಿಟಿಕ್ಸ್. हम कहते हैं नफरत के बाजार में मोहब्बत की दुकान होनी चाहिए. हम जहां भी जाते हैं एक हिंदुस्तानी को दूसरे हिंदुस्तानी से जोड़ते हैं, गले लगवाते हैं, और जहां भी BJP जाती है नफरत फैलाती है. हिंदू को मुसलमान से, हिंदू को सिख से, एक जात को दूसरी जात से लड़ाने का काम करती है. इसलिए दूसरी गारंटी, महागठबंधन की सरकार किसी एक जात की नहीं होगी, किसी एक धर्म की सरकार नहीं होगी, हर जात की होगी, हर धर्म की सरकार होगी, बिहार की सरकार होगी. इसमें अति पिछड़ों की आवाज होगी. हमने उनके लिए एक स्पेशल मैनिफेस्टो बनाया है. इसमें पिछड़ों की आवाज होगी, दलितों की होगी, महादलितों की होगी, अल्पसंख्यकों की होगी, गरीब जनरल कास्ट की आवाज होगी, किसानों की होगी, मजदूरों की होगी, युवाओं की होगी. और इस सरकार के दरवाजे आप सबके लिए आपको खुले मिलेंगे. ये हमारी गारंटी है. 10,000 रुपए आए चुनाव से पहले. भाजपा की सरकार ने, मोदी जी ने बड़ा बड़ा ऐलान किया, लो 10,000 दे रहा हूं. बहुत बड़ा एहसान कर रहे हैं आप पे. आप ही के पैसे आपको मिल रहे हैं. बाकी समय तो अडानी अंबानी को देते रहते हैं. ठीक है, अच्छी बात है. 10,000 मिल रहे हैं, ले लो. और एक बार मिलेंगे अभी चुनाव से पहले, ले लो. उससे कुछ अच्छा उसको बचा लो, बच्चों के लिए कुछ अच्छा कर लो, घर की मरम्मत कर लो, किसी का इलाज कराना है करा लो. लेकिन ये बात समझ लो, चुनाव के बाद नहीं मिलेंगे. ये सब सिर्फ चुनाव के लिए है. नियत समझ लो. जिसने इस देश की जमीन बड़े बड़े सेठों को दी, जिसने इस देश के कारखाने बड़े बड़े सेठों को दिए, जिसने इस देश की संपत्ति बड़े बड़े सेठों को दिए, जिसने इस देश के में बड़े बड़े सेठों को लाखों करोड़ रुपए के लोन माफ कर दिए, लेकिन इस देश के किसान का 1 रुपया माफ नहीं किया, उसकी नीयत को समझो. उसकी नीयत सही नहीं है. पैसे लो और वोट अपने दिल से, अपनी जमीन के लिए, अपने बिहार के लिए, अपने भविष्य के लिए, अपने बच्चों के लिए महागठबंधन को दे दो.